ಹೊಸ ವಿಡಿಯೋಕ್ಕೆ ಪ್ರತಿಯೊಬ್ಬರಿಗೂ ಸ್ವಾಗತ. ಹಾಗೆ ಹಿಂದೆ ನಡೆದ ಘಟನೆ ಬಗ್ಗೆ ತಿಳಿಯೋಣ. ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ಗುಡ್ಡದೇವಲಪುರ ಗ್ರಾಮದ ಹಿಂದೆ ನಡೆದ ಒಂದು ಪವಾಡ ಬಗ್ಗೆ ತಿಳಿಯೋಣ. ಎಲ್ಲರೂ ಬೆಚ್ಚಿ ಬೀಳುವ ಕತೆ ಇದು. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶ್ರೀ ಹನುಮನ ಹಿಂದಿನ ಪವಾಡ ನೀವು ಕೇಳೇ ಇರ್ತೀರಾ. ಹಾಗೆ ಇಲ್ಲೂ ಸಹ ಹಿಂದೆ ನಡೆದ ಪವಾಡ ಬಗ್ಗೆ ಕೇಳಿದರೆ ನೀವು ಬೆಚ್ಚು ಬೀಳುವುದು ಗ್ಯಾರಂಟಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಪ್ರತಿಯೊಂದು ತಿಳಿಯೋಣ. ಒಂದು ದಟ್ಟವಾದ ಅರಣ್ಯ ಪ್ರದೇಶ. ಆ ಗುಡ್ಡದಲ್ಲಿ ಇದೆ ನಿಗೂಢ ರಹಸ್ಯ. ಆ ಗುಡ್ಡದಲ್ಲಿ ಇರುತ್ತಾನೆ ಒಬ್ಬ ದನ ಮೇಯಿಸುವ ಮನುಷ್ಯ. ಅವನು ಗುಡ್ಡದಲ್ಲಿ ದಿನಾಲೂ ದನ ಮೇಯಿಸಿಕೊಂಡು ಮನೆಗೆ ತೆರಳುತ್ತಿದ್ದ. ಒಂದು ದಿನ ನಡೆದೇ ಹೋಯ್ತು ಒಂದು ದೊಡ್ಡ ಘಟನೆ. ಅವನು ಗುಡ್ಡದಲ್ಲಿ ವಿಶ್ರಾಂತಿ ತಗೊಂತಾ ಇದ್ದ. ಹಾಗೆ ಆ ಆಕಳು ಒಂದು ಕಡೆಯಿಂದ ಇನ್ನೊಂದು ಕಡೆ ಹಾಗೆ ಚಲಿಸ್ತಾನೆ ಇರ್ತಿತ್ತು. ಅವಾಗ ಅವನು ಎದ್ದು ನೋಡಿದ. ಹಾಗೆ ಆ ಆಕಳ ಹೆಜ್ಜೆ ಗುರುತನ್ನು ಹಿಂಬಾಲಿಸಿ ಹೋದ. ಆ ಆಕಳು ಒಂದು ಹುತ್ತಿನ ಬಳಿ ನಿಂತುಕೊಂಡಿತ್ತು. ಅವಾಗ ಆ ದನ ಮೇಸವನು ಶಾಕ್ ಆಗಿಬಿಟ್ಟ. ಆ ಹುತ್ತಿನಲ್ಲಿ ಆ ಆಕಳಿಂದ ಒಂದು ಹಾವು ಬಂದು ಹಾಲು ಕುಡಿತಾ ಇತ್ತು. ಆ ಆಕಳ ಕಾಯವನು ಹೋಗಿ ಊರು ಜನರನ್ನು ಕರೆದುಕೊಂಡು ಬಂದ. ಹಾಗೆ ಎಲ್ಲರಲ್ಲಿ ಕುತೂಹಲ ಉಂಟಾಯಿತು. ಇದರಲ್ಲಿ ಏನು ಇದೆ ಅಂತಂದು ಪ್ರತಿಯೊಬ್ಬರಿಗೂ ಸಹ ಕುತೂಹಲ ಉಂಟಾಯಿತು. ಆಮೇಲೆ ಪ್ರತಿಯೊಬ್ಬರು ಧೈರ್ಯ ಮಾಡಿ ಮುಂದೆ ಸಾಗಿ ಬಿಟ್ಟರು. ಹಾಗೆ ಪ್ರತಿಯೊಬ್ಬರು ಧೈರ್ಯ ಮಾಡಿ ಆ ಹುತ್ತನ್ನು ಎಬ್ಬಿದರು. ಆ ಹುತ್ತಿನಲ್ಲಿ ಎಬ್ಬಿದ ತಕ್ಷಣ ಪ್ರತಿಯೊಬ್ಬರಿಗೂ ಶಾಕ್ ಆಯಿತು. ಆ ಹುತ್ತಿನಲ್ಲಿ ಶ್ರೀ ಹನುಮಾನ್ ಮೂರ್ತಿ ಇತ್ತು. ಪ್ರತಿಯೊಬ್ಬರು ಸಂತೋಷಗೊಂಡರು. ಆ ಸ್ಥಳಕ್ಕೆ ಶ್ರೀ ಹನುಮಾನ್ ಯಾವ ರೀತಿ ಬಂದ ಅಂತ ಇಲ್ಲಿದೆ ನೋಡಿ ಕತೆ. ಶ್ರೀ ಹನುಮನು ಒಂದು ಬೆಟ್ಟವಾದ ಗುಡ್ಡಕ್ಕೆ ಬಂದ. ಆವಾಗ ಸುತ್ತಾಡುವಾಗ ಒಂದು ಕಂಠಿ ಸರ ಬಿತ್ತು. ಕಂಠಿ ಸರ ಬಿದ್ದ ಸ್ಥಳದಲ್ಲಿ ಒಂದು ಕಂಠರಂಗಪ್ಪ ಎಂಬ ಗುಡಿ ಸ್ಥಾಪನೆವಾಯಿತು. ಒಂದು ಸ್ಥಳದಲ್ಲಿ ಕಂಬಳಿ ಬಿದ್ದು ಆ ಸ್ಥಳ ಕಂಬಳಿ ರಂಗಪ್ಪ ಎಂಬ ಹೆಸರುಗೊಂಡಿತು. ಹಾಗೆಯೇ ಅಲ್ಲಿ ಗುಡ್ಡದೇವಲಪುರ ಎಂಬ ಗ್ರಾಮದಲ್ಲಿ ಶ್ರೀ ಗುಡ್ಡದ ರಂಗನಾಥನ ಎಂಬ ದೇವಸ್ಥಾನ ಕಟ್ಟಿಸಿದರು. ಹಾಗೆಯೇ ಭಕ್ತರ ಜಾಸ್ತಿ ಸಂಖ್ಯೆವಾಯಿತು. ಹಾಗೆ ಡಿಸೆಂಬರ್ ತಿಂಗಳಲ್ಲಿ ಹುಣ್ಣಿಮೆ ದಿನ ಈ ಜಾತ್ರೆ ನಡೆಯಲಾಯಿತು. ಪ್ರತಿಯೊಬ್ಬರ ಭಕ್ತರ ಕೋರಿಕೆಯನ್ನು ಈಡೇರಿಸಿದ. ಹಾಗೆ ಇವನಿಗೆ ಶ್ರೀ ಗುಡ್ಡದ ರಂಗನಾಥ ಎಂಬ ಹೆಸರು ಬಂತು. ಹಾಗೆಯೇ ನೀವು ಇನ್ನೊಂದು ಕೇಳಿದರೆ ಬೆಚ್ಚು ಬೀಳುವುದು ಗ್ಯಾರಂಟಿ. 1 ವರ್ಷದವರೆಗೆ ಈ ನೀರು ಹಾಗೆ ಇರುತ್ತದಂತೆ. ಯಾವ ಕ್ಷಣವಾದರೂ ಆ ನೀರು ಹಿಂಗೋದಿಲ್ಲಂತೆ. ಇದು ಗುಡ್ಡದ ರಂಗನಾಥನ ಪವಾಡನ ಅಂತಾನೆ ಹೇಳಬಹುದು. 1 ವರ್ಷದವರೆಗೆ ಯಾವ ಕ್ಷಣಕ್ಕೂ ನೀರು ಹಿಂಗೋದಿಲ್ಲ. ಹಾಗೆ ಪ್ರತಿಯೊಬ್ಬರು ಶ್ರೀ ಗುಡ್ಡದ ರಂಗನಾಥನ ದರ್ಶನ ಪಡೆದು ಜೀವನ ಪಾವನ ಮಾಡಿಕೊಳ್ಳಿ. ಹಾಗೆ ನೀವು ಭೇಟಿಯಾಗಬೇಕೆಂದರೆ ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕು ಗುಡ್ಡದೇವಲಪುರ ಎಂಬ ಗ್ರಾಮಕ್ಕೆ ಭೇಟಿಯಾಗಿ. ಹಾಗೆ ಶ್ರೀ ಗುಡ್ಡದ ರಂಗನಾಥನ ಹಿಂದಿನ ಪವಾಡದ ಬಗ್ಗೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸದಾಗಿ ವಿಡಿಯೋನ ಹಾಕ್ತಾನೆ ಇರ್ತೇನೆ. ಪ್ರತಿಯೊಬ್ಬರಿಗೂ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್.